ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ತನಕ ಅರೆಸ್ಟ್ ಆಗಿರುವ ಆರೋಪಿಗಳು ಯಾರ್ಯಾರು, ಬಂಧಿತರ ಹಿನ್ನೆಲೆ ಏನು, ಇಲ್ಲಿದೆ ನೋಡಿ ಡಿ ಗ್ಯಾಂಗ್ನ ಸ್ಫೋಟಕ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 16 ಮಂದಿ ಅರೆಸ್ಟ್. ಕೊಲೆ ಆರೋಪಿಗಳು ಯಾರ್ಯಾರು, ಹಿನ್ನೆಲೆ ಏನು? ರೇಣುಕಾಸ್ವಾಮಿ ಕೊಲೆ ಕೇಸ್ ರಾಜ್ಯದಾದ್ಯಂತ ಹಲ್ಚಲ್ ಎಬ್ಬಿಸಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಪೊಲೀಸರ ಅತಿಥಿಯಾಗಿದ್ದಾರೆ. ಆದ್ರೆ ದಿನೇ ದಿನೇ ಆರೋಪಿಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹಾಗಾದ್ರೆ ಇವರಿಗೆ ಬಂಧನ ಆಗಿರುವ 16 ಆರೋಪಿಗಳ ಇಂಚಿಂಚು ಮಾಹಿತಿ ಹೇಳ್ತೀವಿ ನೋಡಿ. A1 ಪವಿತ್ರ ಗೌಡ ಕೊಲೆ ಮಾಡುವುದಕ್ಕೆ ಮೂಲ ಕಾರಣ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಹಲ್ಲೆ ನಡೆದ ಸ್ಥಳದಲ್ಲೂ ಇದ್ಲು. A2 ದರ್ಶನ್ ಕಿಡ್ನಾಪ್ ಮಾಡಿಸಿ ಹಲ್ಲೆ ಮಾಡಿದ್ದು. ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕುವುದಕ್ಕೆ ಹಣ ನೀಡಿದ್ರ. A3 ಪವನ್ ಪವಿತ್ರ ಗೌಡ ಜೊತೆಗೆ ಸಂಪರ್ಕದಲ್ಲಿದ್ದ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡುವಾಗ ರಾಘವೇಂದ್ರ ಜೊತೆಗೆ ಸಂಪರ್ಕ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವ ಆರೋಪ. A4 ರಾಘವೇಂದ್ರ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಕಿಡ್ನಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾನೆ. ಕೊಲೆಯಾದ ಸ್ಥಳದಲ್ಲಿ ಹಾಜರಿದ್ದ. A5 ನಂದೀಶ್ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವಾಗ ಸ್ಥಳದಲ್ಲಿದ್ದ. ರೇಣುಕಾಸ್ವಾಮಿ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದ್ದ. A6 ಜಗದೀಶ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲಿಯಾಸ್ ಜಗ್ಗ ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಬಂದಿದ್ದ ತಂಡದ ಸದಸ್ಯ. ಚಿತ್ರದುರ್ಗದಿಂದ ಕರೆ ತಂದು ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದ. A7 ಅನುಕುಮಾರ್ ಅಲಿಯಾಸ್ ಅನು ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಬಂದಿದ್ದ ತಂಡದ ಸದಸ್ಯ. ಚಿತ್ರದುರ್ಗದಿಂದ ಕರೆ ತಂದು ಕೊಲೆ ಮಾಡಿದ ಬಳಿಕ ಎಸ್ಕೇಪ್. A8 ರವಿ ಅಲಿಯಾಸ್ ರವಿಶಂಕರ್ ಕಾರು ಚಾಲಕ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆ ತಂದಿದ್ದ. A9 ರಾಜು ನಾಪತ್ತೆಯಾಗಿದ್ದಾನೆ. A10 ವಿನಯ್ ದರ್ಶನ್ ಆಪ್ತ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ. ಈತ ಹಲ್ಲೆ ಮಾಡಿದವರ ಪೈಕಿ ಪ್ರಮುಖ ವ್ಯಕ್ತಿ. A11 ನಾಗರಾಜು ಅಲಿಯಾಸ್ ನಾಗ ನಟ ದರ್ಶನ್ ರ ಅನಧಿಕೃತ ಮ್ಯಾನೇಜರ್. ಪಾರ್ಟಿ ಕುಡಿತ ಸೇರಿ ಎಲ್ಲ ಕಡೆ ಇರ್ತಿದ್ದ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ. A12 ಲಕ್ಷ್ಮಣ್ ದರ್ಶನ್ ಕಾರಿನ ಚಾಲಕ. ಕೊಲೆ ಮಾಡುವಾಗ ಸ್ಥಳದಲ್ಲಿದ್ದು ಹಲ್ಲೆ ಮಾಡಿದ್ದ. ಮೃತದೇಹವನ್ನ ಎಸೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದ. A13 ದೀಪಕ್ ನಟ ದರ್ಶನ್ ಆಪ್ತ. ದರ್ಶನ್ ಪ್ರದೂಷ್ ಹೇಳ್ದಂತೆ ಹಣ ನೀಡಿದ್ದ. ನಿಖಿಲ್ ಕೇಶವಮೂರ್ತಿ ಕಾರ್ತಿಕನ್ನ ಒಪ್ಪಿಸಿ ಹಣ ನೀಡಿದ್ದ. ತಲಾ 5 ಲಕ್ಷ ಹಣ ನೀಡಿದ್ದ ದೀಪಕ್. A14 ಪ್ರದೂಷ್ ದರ್ಶನ್ ಜೊತೆಗೆ ಇಟ್ಕೊಂಡು ಹಲ್ಲೆ ಮಾಡಿದ್ದ. ಖರ್ಚಿಗಾಗಿ 30 ಲಕ್ಷ ಹಣವನ್ನ ಪಡೆದು ತಂದಿದ್ದ. ನಂತರ ದೀಪಕ್ ಮೂಲಕ ವ್ಯವಹಾರ ಮಾಡಿಸಿದ್ದ. ಆರೋಪಿಗಳನ್ನ ದರ್ಶನ್ಗೆ ಭೇಟಿ ಮಾಡಿಸಿ ಸರೆಂಡರ್ ಮಾಡಿಸಿದ್ದ. A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ ಶೆಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಹಣ ನೀಡಿದ ಬಳಿಕ ಶವ ಸಾಗಿಸಿದ್ದ. ನಂತರ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದ. A16 ನಿಖಿಲ್ ಕೊಲೆ ಬಳಿಕ 5 ಲಕ್ಷ ಪಡ್ಕೊಂಡಿದ್ದ. ಮೃತದೇಹವನ್ನ ಸಾಗಿಸುವಾಗ ಕೆಲಸ ಮಾಡಿದ್ದ. ಆಮೇಲೆ ಪೊಲೀಸರ ಎದುರು ಸರೆಂಡರ್ ಆಗಿದ್ದ.